ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾರ್ಚ್ 11, 2025. ಇವತ್ತು ಯಾವ ರೀತಿ ನಾವು ನಿಫ್ಟಿಯಲ್ಲಿ ಟ್ರೇಡ್ನ ಮಾಡ್ಬೋದು ಅನ್ನೋದನ್ನ ಲೈವ್ ಮಾರ್ಕೆಟ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ನಿಫ್ಟಿಯಲ್ಲಿ ಎಂಟ್ರಿ ಪಡಿಬಹುದು, ಏನೆಲ್ಲ ಲಾಜಿಕ್ಗಳನ್ನ ನಾವು ಯೂಸ್ ಮಾಡಬಹುದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಈ ರೀತಿಯ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ಟೈಮ್ ಅರೌಂಡ್ 9:11 ಆಗ್ತಾ ಬಂದಿದೆ. ಮಾರ್ಕೆಟ್ ನ ಪ್ರೀ ಲೆವೆಲ್ಸ್ ನಮಗೆ ಓಪನ್ ಆಗಿದೆ. ಸೊ ಇಲ್ಲಿ ನಿಫ್ಟಿಯನ್ನು ನಾವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಬ್ಯಾಂಕ್ ನಿಫ್ಟಿ ನಿಯರ್ ಅಬೌಟ್ 300 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅನ್ನು ನಮಗೆ ನೀಡಿದೆ. ಬಟ್ ಆಲ್ರೆಡಿ ಇದನ್ನು ನಾವು ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರೀ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಯಾವ ರೀತಿ ಇವತ್ತು ಓಪನ್ ಆಗ್ಬೋದು ಅನ್ನೋದರ ಬಗ್ಗೆ ನಾವು ಅಪ್ಡೇಟ್ ನ ನೀಡಿದ್ವಿ. ಸೊ ಈಗ ಓವರ್ ಆಲ್ ನಿಫ್ಟಿಯ ಪ್ರೈಸ್ ಆಕ್ಷನ್ ನಾವು ಅಬ್ಸರ್ವ್ ಮಾಡೋದ್ರೆ ನಿಫ್ಟಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂಮೆಂಟಮ್ ನ ನಮಗೆ ಮುನ್ನೆ ದಿನ ಕೊಡ್ತಾ ಇತ್ತು. ಆನಂತರ ನಿಫ್ಟಿ ನಿನ್ನೆ ದಿನ ಒಂದು ಡೌನ್ ಸೈಡ್ ಮೂಮೆಂಟಮ್ ನ ನಮಗೆ ಕೊಡ್ಲಿಕ್ಕೆ ಶುರು ಮಾಡಿತ್ತು ಅಂಡ್ ಶಾರ್ಪ್ ಡೌನ್ ಸೈಡ್ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಹಾಗೆ ಇವತ್ತಿನ ದಿನ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಕೊಟ್ಟಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ನಾವು ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಯಾವ್ದೆಲ್ಲ ಲೆವೆಲ್ಸ್ ಹತ್ರದಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ಗಮನಿಸೋದ್ರೆ ಈ ಒಂದು ರೇಂಜ್ ಏನಿದೆ, ಇಲ್ಲಿನ ಪ್ರೈಸ್ ಅನ್ನು ಸಪೋರ್ಟ್ ಪಡೆದಿತ್ತು. ಈ ಒಂದು ರೇಂಜ್ ನಮಗೆ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಆಗುತ್ತೆ. ಹಾಗೆ ನಿನ್ನೆ ದಿನ ನಮಗೆ ಈ ಒಂದು ಬ್ರೇಕ್ಔಟ್ ಲೆವೆಲ್ ಏನಿತ್ತು ಅಲ್ಲೂ ಕೂಡ ಪ್ರೈಸ್ ಸಪೋರ್ಟ್ ಅನ್ನ ಪಡೆದಿತ್ತು. ಬಟ್ ಇವತ್ತಿನ ದಿನ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಕೊಟ್ಟಿರೋದ್ರಿಂದ ನಾವು ಜಸ್ಟ್ ನಿನ್ನೆ ಲೋ ಅನ್ನ ಇಲ್ಲಿ ಕನ್ಸಿಡರ್ ನ ಮಾಡಬಹುದು. ಸೊ ಓವರ್ ಆಲ್ ಪ್ರೈಸ್ಗೆ ನಮಗೆ ಮೊಮೆಂಟಮ್ ಕೊಡ್ಲಿಕ್ಕೆ ಸ್ಪೇಸ್ ಇರೋದು ಏನು ಅನ್ನೋದನ್ನ ನಾವು ಗಮನಿಸಿದ್ರೆ ಪ್ರೈಸ್ ಎಲ್ಲಿ ತನಕ ಅರೌಂಡ್ 22,247 ಅನ್ನ ಬ್ರೇಕ್ ಆಗಲ್ಲ ಅಲ್ಲಿ ತನಕ ನಾವು ಯಾವುದೇ ರೀತಿ ಇನ್ನಷ್ಟು ಡೌನ್ ಸೈಡ್ ಅನ್ನ ಪ್ಲಾನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಎಲ್ಲಿ ತನಕ ಪ್ರೈಸ್ ಅಪ್ ಸೈಡ್ ಅಲ್ಲಿ ಸಸ್ಟೈನ್ ಆಗುತ್ತೆ ಅರೌಂಡ್ 22,247 ನ ಮೇಲ್ಗಡೆ ಸಸ್ಟೈನ್ ಆಗುತ್ತೆ, ಇಲ್ಲಿ ನಾವು ಒಂದು ಟ್ರ್ಯಾಪ್ ಬೇಸ್ಡ್ ಆಗಿ ಟ್ರೇಡ್ಸ್ ಅಥವಾ ಅಪ್ ಸೈಡ್ ಅಲ್ಲಿ ಏನಾದರೂ ಟ್ರೇಡ್ ಅಪರ್ಚುನಿಟಿ ಸಿಕ್ಕಾಗ ಪ್ಲಾನ್ ನ ಮಾಡಬೇಕಾಗುತ್ತೆ. ಇಲ್ಲಿಂದ ನೇರವಾದ ಬುಲಿಶ್ ಮೂಮೆಂಟಮ್ ನ ನಾವು ಕನ್ಸಿಡರ್ ಮಾಡಬಹುದು, ಖಂಡಿತವಾಗಿಯೂ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ 22,600 700 ಬ್ರೇಕ್ ಆಗೋ ತನಕ ಯಾವುದೇ ರೀತಿ ನಾವು ಆ ರೀತಿ ಬುಲಿಶ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಇನಿಷಿಯಲ್ ಪ್ಲಾನ್ ಏನಿರಬೇಕಾಗುತ್ತೆ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇನ್ ಬಿಟ್ವೀನ್ ಈ ರೇಂಜ್ ಅಲ್ಲಿ ಒಂದು ರೀತಿ ವಾಲಟೈಲ್ ಮೂಮೆಂಟಮ್ ನ ನಮಗೆ ಕೊಡಬಹುದು ಅಥವಾ ಟ್ರ್ಯಾಪ್ ಬೇಸ್ಡ್ ಆಗಿರೋ ಮೂಮೆಂಟಮ್ ನ ಕೊಡಬಹುದು. ಬೈ ಚಾನ್ಸ್ ಏನಾದ್ರೂ 22,250 247 ಇದೆಲ್ಲವೂ ಕೂಡ ಬ್ರೇಕ್ ಆದ್ರೆ ಆನಂತರ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಇಫ್ ಇನ್ ಕೇಸ್ ಡೌನ್ ಸೈಡ್ ಗೆ ಏನಾದ್ರೂ ಎಂಟ್ರಿ ಸಿಗುತ್ತಾ ಅಥವಾ ಈ ಒಂದು ಬ್ರೇಕ್ ಡೌನ್ ಅನ್ನ ಟ್ರ್ಯಾಪ್ ಆಗಿ ಮತ್ತೆ ಅಪ್ ಸೈಡ್ ಅಲ್ಲಿ ಮೂಮೆಂಟಮ್ ಕೊಡುತ್ತಾ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಬೇಸಿಕಲಿ ಈ ಒಂದು ಲೆವೆಲ್ ಬ್ರೇಕ್ ಡೌನ್ ಆದ್ಮೇಲೆ ನಾವು ಸ್ವಲ್ಪ ದೊಡ್ಡ ಮೂಮೆಂಟಮ್ ಗಳಿಗೆ ಅಥವಾ ಸ್ವಲ್ಪ ದೊಡ್ಡ ಟಾರ್ಗೆಟ್ ಗಳಿಗೆ ಪ್ಲಾನ್ ನ ಮಾಡಬಹುದು. ಕರೆಕ್ಟ್. ಸೊ ಹಾಗಾಗಿ ಆ ರೀತಿ ನಾವು ಪ್ಲಾನ್ ನ ಮಾಡಬಹುದು. ಈವನ್ ಬ್ಯಾಂಕ್ ನಿಫ್ಟಿಯನ್ನು ಕೂಡ ನಾವು ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಗ್ಯಾಪ್ ಡೌನ್ ಓಪನ್ ನಮಗೆ ಕೊಟ್ಟಿದೆ. ಸೊ ನಿಫ್ಟಿಯ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಅನ್ನು ಕೂಡ ನಾವು ಹಾಕೋಣ. ಸೊ ದಟ್ ನಮಗೆ 1 ಮಿನಿಟ್ ಅಲ್ಲಿ ಏನ್ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇನ್ನು ಜಸ್ಟ್ 1 ಮಿನಿಟ್ ನಮಗೆ ಪೆಂಡಿಂಗ್ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ. ಮಾರ್ಕೆಟ್ ಓಪನ್ ಆಗಲಿ 9:16 ಕ್ಯಾಂಡಲ್ ಅಲ್ಲಿ ಯಾವುದೇ ರೀತಿ ನಾವು ಎಂಟ್ರಿನ ಪಡ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ ಏನಿದೆಯಲ್ಲ ಅದರಲ್ಲಿ ಯಾವುದೇ ರೀತಿ ನಾವು ಎಂಟ್ರಿನ ಪಡ್ಲಿಕ್ಕೆ ಹೋಗಬಾರ್ದು. 9:16 ಆದ ನಂತರ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ. ಹಾಗೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇರೋ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ ಟ್ರೇಡ್ ಜಿನಿ ಅವರ ಕ್ಯೂ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನ ನಾನು ಯೂಸ್ ಮಾಡ್ತೇನೆ. ಇದರಲ್ಲಿ ಒಂದು ಬೆನಿಫಿಟ್ ಏನು ಅಂದ್ರೆ ನಮಗೆ ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಟ್ರೇಡ್ ಅನ್ನ ಫಾರ್ ಎಕ್ಸಾಂಪಲ್ ಬೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ಬೈ ಮಾಡುವಾಗಲೇ ಇದರಲ್ಲಿ ನೀವು ಸ್ಟಾಪ್ ಲಾಸ್ ಅನ್ನ ಇಡಬಹುದು. ನೀವು ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಪ್ಲೇಸ್ ಮಾಡಬಹುದು. ಹಾಗೆ ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಹಾಗೆ ಟ್ರೈಲಿಂಗ್ ಎಸ್ ಎಲ್ ನ ಕೂಡ ಕೊಡಬೇಕು ಅಂತ ಇದ್ದಾಗ ನೀವು ಎಂಟ್ರಿ ಪಡೆಯುವಾಗಲೇ ಸ್ಟಾಪ್ ಲಾಸ್ ಟಾರ್ಗೆಟ್ ಅಂಡ್ ಟ್ರೈಲಿಂಗ್ ಎಸ್ ಎಲ್ ನ ಕೊಡಬಹುದು. ಸೊ ಒಂದು ಉತ್ತಮವಾದ ಬೆನಿಫಿಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಲೆಟ್ಸ್ ಸಿ ಯಾವ ರೀತಿ ಮಾರ್ಕೆಟ್ ನಮಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಕೊಡ್ತಾ ಇದೆ. 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಅನ್ನು ನಾನು ಗಮನಿಸ್ತಾ ಇದ್ದೀನಿ. ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಕೊಟ್ಟು ಒಂದು ರೀತಿ ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಈ ಕ್ಯಾಂಡಲ್ ಕ್ಲೋಸ್ ಆಗಲಿ ಇನ್ನೂ ಕೂಡ 40 ಸೆಕೆಂಡ್ಸ್ ನಮಗೆ ಇರೋದ್ರಿಂದ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕಾಗುತ್ತೆ. ರೈಟ್. ಸೊ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿದೆ ಅಂಡ್ ಮೊದಲ 1 ಮಿನಿಟ್ ಕ್ಯಾಂಡಲ್ ನ ಲೋ ಅನ್ನು ಕೂಡ ಪ್ರೈಸ್ ಬ್ರೇಕ್ ಡೌನ್ ಆಗ್ತಾ ಇದೆ. ಬಟ್ ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ರೇಂಜ್ ಹತ್ರದಲ್ಲಿ ಇರೋ ಕಾರಣ ಯಾವುದೇ ರೀತಿ ನಾವು ಇಲ್ಲಿ ಎಂಟ್ರಿ ಪಡಲಿಕ್ಕೆ ಹೋಗಬಾರ್ದು. ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಮಗೊಂದು ಅಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾವು ಎಂಟ್ರಿ ಪಡಲಿಕ್ಕೆ ಪ್ಲಾನ್ ನ ಮಾಡೋಣ. ಹಾಗೆ 5 ಮಿನಿಟ್ಸ್ 15 ಮಿನಿಟ್ಸ್ ಅನ್ನು ಕೂಡ ನಾವು ಗಮನಿಸೋದ್ರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ರೈಟ್. ಲೆಟ್ಸ್ ವೆಯ್ಟ್. ಪ್ರಾಪರ್ ಎಂಟ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ನಾವು ಅವಸರ ಮಾಡೋ ಅವಶ್ಯಕತೆ ಇಲ್ಲ. ನಮಗೊಂದು ಎಂಟ್ರಿ ಸಿಕ್ಕೇ ಸಿಗುತ್ತೆ ಅಂಡ್ ಜಸ್ಟ್ 9:17 ಆಗಿದೆ ಮಾರ್ಕೆಟ್ ಅಲ್ಲಿ ಟೈಮ್ ಈಗ. ಸೊ ಹಾಗಾಗಿ ಇನ್ನಷ್ಟು ಟೈಮ್ ಇದೆ ನಮಗೆ. ಸೊ ಹಾಗಾಗಿ ವೆಯ್ಟ್ ಮಾಡೋಣ. ಒಂದು ಎಂಟ್ರಿ ಸಿಕ್ಕಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಸೊ ಟ್ರೇಡರ್ಸ್ ಟೈಮಿಗೆ ಅರೌಂಡ್ 9:34 ಆಗ್ತಾ ಬಂದಿದೆ. ಮಾರ್ಕೆಟ್ ಏನ್ ಮಾಡ್ತಾ ಇದೆ, ನಿಫ್ಟಿಯಲ್ಲಿ ನಮಗೆ ಕಂಪ್ಲೀಟ್ಲಿ ಒಂದು ರೇಂಜ್ ನ ಒಳಗಡೆ ನಮಗೆ ಸ್ಟಕ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲೊಂದು ಟ್ರೆಂಡ್ ಲೈನ್ ಫೇಕ್ ಔಟ್ ಆಕ್ಚುಲಿ ಕಾಣಲಿಕ್ಕೆ ಸಿಕ್ತು ಅಂಡ್ ಪ್ರೀಮಿಯಂ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತು. ಬಟ್ ರೇಂಜ್ ನ ಒಳಗಡೆ ನಿಫ್ಟಿ ಇದ್ದ ಕಾರಣ ಯಾವುದೇ ರೀತಿ ಈ ಟ್ರೇಡ್ ಅನ್ನ ತಗೊಳ್ಳಿಕ್ಕೆ ಹೋಗಿಲ್ಲ ಅಂಡ್ ಉತ್ತಮವಾದ ಮೊಮೆಂಟಮ್ ಕೂಡ ನಮಗೆ ಅದರಲ್ಲಿ ಕಾಣಲಿಕ್ಕೆ ಸಿಕ್ತು. ಲೈಕ್ ಇವತ್ತಿನ ದಿನ ನಾವು ಗಮನಿಸೋದ್ರೆ ಆಲ್ಮೋಸ್ಟ್ ಇವತ್ತೊಂದು ಸ್ವಲ್ಪ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ತಗೊಳ್ಳೋದು ತುಂಬಾನೇ ಬೆಟರ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಯಾಕೆಂದ್ರೆ ಇಲ್ಲೊಂದು ಮೊಮೆಂಟಮ್ ಹಾಗೆ ಇಲ್ಲೊಂದು ಮೊಮೆಂಟಮ್ ದೆನ್ ಇಲ್ಲೊಂದು ಮೊಮೆಂಟಮ್ ದೆನ್ ಇಲ್ಲೊಂದು ಮೊಮೆಂಟಮ್
ಮೊಮೆಂಟಮ್, ಹಾಗೆ ಇಲ್ಲೊಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು 4 ಮೊಮೆಂಟಮ್ ನಮಗೆ ಲೈಕ್ ಒಂದು 20-30 ಪಾಯಿಂಟ್ಸ್ ಇದು ಮೊಮೆಂಟಮ್ ನಮಗೆ ಪ್ರೀಮಿಯಂ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿ ಓಪನಿಂಗ್ ಅಲ್ಲಿ ಐ ಗೆಸ್ ನಾವು ಸ್ವಲ್ಪ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ಗಳನ್ನ ತಗೊಳ್ಳೋದು ಬೆಟರ್ ಅಂತ ಕಾಣಲಿಕ್ಕೆ ಸಿಗ್ತದೆ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನು ನೀವು ಗಮನಿಸಿದ್ರೆ ಕಂಪ್ಲೀಟ್ಲಿ ಒಂದು ಸಿಂಗಲ್ ಕ್ಯಾಂಡಲ್ನ ಒಳಗಡೆ ಪ್ರೈಸ್ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ಅಲ್ಲಿ ಎಂಟ್ರಿ ಅಪರ್ಚುನಿಟಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಟ್ರೇಡ್ ಅನ್ನ ಇಲ್ಲಿ ತನಕ ನಾನು ಪ್ಲೇಸ್ ಮಾಡಿಲ್ಲ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. ಅಂಡ್ ಇಲ್ಲೊಂದು ಟ್ರೆಂಡ್ ಲೈನ್ ಟ್ರ್ಯಾಪ್ ಬೇಸ್ಡ್ ಆಗಿರೋ ಒಂದು ಎಂಟ್ರಿ ಉತ್ತಮವಾಗಿತ್ತು. ಬಟ್ ಅಗೇನ್ ಸ್ವಲ್ಪ ಇಲ್ಲಿ ರೆಸಿಸ್ಟೆನ್ಸಸ್ ಆಗಿರ್ಬೋದು ಅಥವಾ ರೇಂಜ್ನ ಒಳಗಡೆ ಪ್ರೈಸ್ ಇದ್ದ ಕಾರಣ ಅದನ್ನ ತಗೊಳ್ಳಿಕ್ಕೆ ನಾನು ಹೋಗಿಲ್ಲ. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ನಮಗೆ ಎಂಟ್ರಿ ಸಿಗುತ್ತೆ ಅನ್ನೋದನ್ನ ಗಮನಿಸ್ಬಿಟ್ಟು ನಾವೊಂದು ಟ್ರೇಡ್ನ ಪ್ಲಾನ್ ಮಾಡೋಣ, ರೈಟ್? ಸೊ ನಿಫ್ಟಿ ಮತ್ತೆ ರಿವರ್ಸಲ್ ನ ಕೊಡ್ತಾ ಇದೆ ನಮಗೆ. ಟ್ರೆಂಡ್ ಲೈನ್ ನ ಟ್ರ್ಯಾಪ್ ಆಗ್ಬಿಟ್ಟು ಏನು ಮೊಮೆಂಟಮ್ ನಮಗೆ ಕೊಟ್ಟಿತ್ತು ಅಷ್ಟೇ ಕ್ವಿಕ್ಲಿ ಪ್ರೈಸ್ ಇಲ್ಲಿ ರಿವರ್ಸಲ್ ನ ಬರ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಲೆಟ್ ಸಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಈ ಟ್ರೆಂಡ್ ಲೈನ್ ಅಲ್ಲಿ ಸಪೋರ್ಟ್ ಪಡೆದು ಆ ನಂತರ ಅಪ್ ಸೈಡ್ ಅಲ್ಲಿ ಏನಾದರೂ ಮೊಮೆಂಟಮ್ ಕೊಟ್ರೆ ಆಗ ಸಿ ಸೈಡ್ ಅಲ್ಲಿ ಒಂದು ಟ್ರೇಡ್ ಅನ್ನು ನಾವು ಪ್ಲಾನ್ ಮಾಡಬಹುದು. ಅಗೇನ್ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನೇ ಪ್ಲಾನ್ ಮಾಡಬೇಕಾಗುತ್ತೆ. ಅಂಡ್ ನಮ್ಮ ಟಾರ್ಗೆಟ್ ಮೇ ಬಿ ಪ್ರೀವಿಯಸ್ ಲೋ ತನಕ ನಮಗೆ ಆ ಟಾರ್ಗೆಟ್ ಕಾಣಲಿಕ್ಕೆ ಸಿಗಬಹುದು. ಅಥವಾ ಪ್ರೈಸ್ ಏನಾದರೂ ಇದನ್ನ ಫೇಲ್ಯೂರ್ ಮಾಡಿ ಮತ್ತೆ ಏನಾದರೂ ಕೆಳಗಡೆ ಬಂದಾಗ ಆಗ ಏನಾದರೂ ಅಪರ್ಚುನಿಟಿ ಸಿಗುತ್ತಾ ಅನ್ನೋದನ್ನ ನಾವು ಗಮನಿಸೋಣ. ಒಂದು 10-15 ಪಾಯಿಂಟ್ಸ್ ಅಥವಾ ಒಂದು 20 ಪಾಯಿಂಟ್ ಎಸ್ ಎಲ್ ಅನ್ನು ಕೊಟ್ಟು ನಾನು ಇಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡಬೇಕು ಅಂತ ಇದ್ದೇನೆ. ಲೆಟ್ಸ್ ವೇಟ್. ಈ ರೀತಿ ಪ್ರೈಸ್ ಸೈಡ್ ವೈಸ್ ಇದ್ದಾಗ ಆಕ್ಚುಲಿ ನಮಗೆ ಉತ್ತಮವಾದ ಎಂಟ್ರಿ ಏನು ಕೂಡ ಕಾಣಲಿಕ್ಕೆ ಸಿಗಲ್ಲ. ಬಟ್ ಇಲ್ಲಿ ರಿಸ್ಕ್ ತಗೊಂಡು ಸ್ವಲ್ಪ ನಾವು ಸ್ಮಾಲ್ ಕ್ವಾಂಟಿಟಿ ಎಂಟ್ರಿ ಏನಾದರೂ ಪ್ಲಾನ್ ಮಾಡಬೇಕಾಗತ್ತೆ. ಓಕೆ, 900 ಕ್ವಾಂಟಿಟೀಸ್ ನ ಟ್ರೇಡ್ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೇನೆ. ಜಸ್ಟ್ ಒಂದು 20 ಪಾಯಿಂಟ್ ಎಸ್ ಎಲ್ ಇದೆ. ಅಂಡ್ ಕ್ವಿಕ್ಲಿ ಈ ಟ್ರೇಡ್ ನಾನು ಎಕ್ಸಿಟ್ ನ ಕಾಣ್ತೇನೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸಸ್ಟೈನ್ ಆಗಿಲ್ಲ ಅಂದ್ರೆ ಕ್ವಿಕ್ಲಿ ನಾನು ಎಕ್ಸಿಟ್ ನ ಕಾಣಬೇಕಾಗತ್ತೆ. ಓಕೆ, ಇದನ್ನು ನಾವು ಎಕ್ಸಿಟ್ ಕಾಣೋಣ. ಯಾಕಂದರೆ ಈ ಟ್ರೇಡ್ ಅಷ್ಟೊಂದು ಪ್ರಾಪರ್ಲಿ ಸಸ್ಟೈನ್ ಆಗ್ತಾ ಇಲ್ಲ. ನಿಫ್ಟಿಯನ್ನು ನೀವು ಗಮನಿಸ್ಬೋದು, ಪ್ರೈಸ್ ಮತ್ತೆ ನಮಗೆ ಕೆಳಗಡೆ ಬರೋ ರೀತಿ ಅಥವಾ ವಿಕ್ಕನ್ನು ಕ್ರಿಯೇಟ್ ಮಾಡ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಕ್ವಿಕ್ಲಿ ಈ ಟ್ರೇಡನ್ನು ನಾನು ಎಕ್ಸಿಟ್ನ ಕಂಡಿದ್ದೇನೆ. ಸ್ಟಾಪ್ ಲಾಸ್ ನಾನು ಪ್ಲೇಸ್ ಮಾಡಿದೆ ಲೈಕ್ 20 ಪಾಯಿಂಟ್ಸ್. ಬಟ್ ನಾವು ಎಂಟ್ರಿ ಪಡೆದಿರೋದು 188ಗೆ ಆ್ಯಂಡ್ 187ಗೆ ನಾನು ಇದನ್ನು ಎಕ್ಸಿಟ್ ಕಂಡಿದ್ದೇನೆ. ಈಗ ಪ್ರೈಸ್ ನಮಗೆ ಮೂವ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ವೆಯ್ಟ್ ಮಾಡ್ಬೋದಿತ್ತು ನಮಗೆ. ಬಟ್ ಎನಿವೇಸ್ ನಮಗೆ ನಿಫ್ಟಿಯಲ್ಲಿ ಆ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ, ಅಂದರೆ ಆ ಸ್ಟ್ರಾಂಗ್ನೆಸ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಎಕ್ಸಿಟ್ ಆಗಬೇಕಾಗಿ ಬಂತು. ಸೊ ಲೆಟ್ಸ್ ವೇಟ್ ಟ್ರೇಡರ್ಸ್, ಇನ್ನೊಂದು ಟ್ರೇಡ್ಗೆ ನಾವು ವೆಯ್ಟ್ ಮಾಡೋಣ. ಯಾಕೆಂದರೆ ಈ ಟ್ರೇಡ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು, ನಮಗೆ ಇಲ್ಲಿ ಸಪೋರ್ಟ್ ಪಡೆಯಿತು. ಆ್ಯಂಡ್ ಬ್ರೇಕ್ಔಟ್ ಆದಾಗ ತುಂಬಾ ಸ್ಟ್ರಾಂಗ್ ಮೊಮೆಂಟಮ್ ನಮಗೆ ಕೊಡಬೇಕಾಗಿತ್ತು. ಜಸ್ಟ್ ಬಿಕಾಸ್ ಇಲ್ಲಿ ವಿಕ್ ಆಗ್ತಾ ಇದೆ ಅಂತ ಇದನ್ನು ನಾನು ಅವಾಯ್ಡ್ ಮಾಡಿದೆ ಈ ಒಂದು ಎಂಟ್ರಿನ. ಆ್ಯಂಡ್ ಆ್ಯಕ್ಚುಲಿ ಪ್ರೀಮಿಯಂ ನೋಡಿ 188 ನಾವು ಎಂಟ್ರಿ ಪಡೆದಿದ್ವಿ, 197, 196 ಈ ರೀತಿ ನಮಗೆ ಮೂವ್ ಆಗ್ತಾ ಇದೆ. ಎನಿವೇಸ್ ಹ್ಯಾಪನ್ಸ್, ಸಮ್ಟೈಮ್ಸ್ ಆಗುತ್ತೆ ಈ ರೀತಿ ಎಲ್ಲ. ಬಟ್ ಲೆಟ್ಸ್ ವೆಯ್ಟ್ ಫಾರ್ ಅನದರ್ ಗುಡ್ ಅಪರ್ಚುನಿಟಿ. ಇನ್ನೊಂದು ಟ್ರೇಡನ್ನು ನಾವು ಪ್ಲೇಸ್ ಮಾಡೋಣ. ಆ ಬೇಸ್ಡ್ ಆಗಿ ಮೊಮೆಂಟಮ್ ಕೊಡ್ತಾ ಇದೆ ನೋಡಿ. ಈ ಮೊಮೆಂಟಮ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ಕ್ವಿಕ್ಲಿ ಮೂವ್ ಆಗುತ್ತೆ ಅಂತ. ಬಟ್ ಸ್ವಲ್ಪ ನಮಗೆ ಇಲ್ಲಿ ಪ್ರಾಬ್ಲಮ್ ಆಯಿತು. 188ಇಂದ 205 ಆಲ್ಮೋಸ್ಟ್ ಲೈಕ್ ಒಂದು 20 ಪಾಯಿಂಟ್ಸ್ ನಮಗೆ ಮೊಮೆಂಟಮ್ ಕೊಟ್ಟಿದೆ. ಆಲ್ಮೋಸ್ಟ್ ನೀವು ಈ ಒಂದು ಪ್ರೀಮಿಯಂನ ಗಮನಿಸ್ಬೋದು. ಇಫ್ ಇನ್ ಕೇಸ್ ಇಲ್ಲಿ ನೀವು ಗಮನಿಸೋದಾದ್ರೆ 188ಗೆ ನನ್ನ ಎಂಟ್ರಿ ಇತ್ತು, 202 ಅಲ್ಲಿ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ. ಸೊ ಸಮ್ಟೈಮ್ಸ್ ಹ್ಯಾಪನ್ಸ್. ಲೆಟ್ಸ್ ಸಿ, ಇನ್ನೊಂದು ಅಪರ್ಚುನಿಟಿ ಬೇಕಾಗುತ್ತೆ. ಬಟ್ ಪ್ರೀಮಿಯಂ ಮೊಮೆಂಟಮ್ ಆಗಿರ್ಬೋದು ಅಥವಾ ಸ್ಪಾಟ್ನ ಮೊಮೆಂಟಮ್ ಆಗಿರ್ಬೋದು, ಆ ಸ್ಟ್ರೆಂತ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. 202 ಇಂದ ಮತ್ತೆ 196ಗೆ ನಮಗೆ ಪ್ರೀಮಿಯಂ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಬೈಯಿಂಗ್ ಅಲ್ಲಿ ನಮ್ಗೆ ಏನಾಗಬೇಕಾಗುತ್ತೆ, ಬೈಯಿಂಗ್ ಅಲ್ಲಿ ನಮಗೆ ಕ್ವಿಕ್ಲಿ ಪ್ರೀಮಿಯಂ ಮೂವ್ ಆಗಬೇಕಾಗುತ್ತೆ. ಬಟ್ ಈ ಮೊಮೆಂಟಮ್ ಯಾವ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ, ಒಂದು ಸ್ವಲ್ಪ ಸ್ಲೋ ಆಗಿ ನಮಗೆ ಮೊಮೆಂಟಮ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಆಪ್ಷನ್ ಬೈ ಮಾಡೋದು ಅಷ್ಟೊಂದು ಬೆಟರ್ ಆಗಿ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಅಪರ್ಚುನಿಟಿ ಇರುತ್ತೆ ಅನ್ನೋದನ್ನು ನೋಡ್ಬಿಟ್ಟು ನಾವು ಟ್ರೇಡ್ನ ಈಗ ಮತ್ತೆ ಪ್ಲೇಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನೋಡೋಣ ಯಾವ ರೀತಿ ಅಪರ್ಚುನಿಟಿ ಕೊಡುತ್ತೆ, ಆ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಲೈಕ್ ಈ ರೀತಿ ಒಂದು ಟ್ರೇಡಲ್ಲಿ ನಮಗೆ ಪ್ರಾಫಿಟ್ ಮಿಸ್ ಆಗೋದು ಇದೆಲ್ಲವೂ ಕೂಡ ತುಂಬಾನೇ ಕಾಮನ್ ವಿಚಾರ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ಕೂಡ ನಾವು ಮಾಡ್ಲಿಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟ್ರೇಡನ್ನು ನಾವು ಫೋಕಸ್ನ ಈಗ ಮಾಡಬೇಕಾಗುತ್ತೆ. ಸೊ ಪ್ರೈಸ್ ಮತ್ತೆ ನಮಗೆ ಡೌನ್ ಸೈಡಲ್ಲಿ ಮೊಮೆಂಟಮ್ನ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಲೆಟ್ಸ್ ವೆಯ್ಟ್ ಅಂಡ್ ಸಿ ಯಾವ ರೀತಿ ನಮಗೆ ಅಪರ್ಚುನಿಟಿ ಸಿಗುತ್ತೆ ಅಂತ. ಈ ರೀತಿಯ ಮಾರ್ಕೆಟಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಟ್ರೇಡನ್ನು ಪ್ರಾಪರ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಎಲ್ಲವನ್ನು ಕೂಡ ಪ್ರಾಪರ್ಲಿ ಒಬ್ಸರ್ವ್ ಮಾಡಿಬಿಟ್ಟು ನಾವು ಎಕ್ಸಿಕ್ಯೂಟ್ನ ಮಾಡಬೇಕಾಗುತ್ತೆ. ಒಬ್ವಿಯಸ್ಲಿ ಇಲ್ಲಿ ನಾವು ಒಂದು ಪಿ ಸೈಡಲ್ಲಿ ಟ್ರೇಡ್ನ ತಗೊಳ್ಬೋದಿತ್ತು, ಬಟ್ ಅಗೇನ್ ನಾಟ್ ಅ ಗುಡ್ ಐಡಿಯಾ. ಸೊ ಐ ಥಿಂಕ್ ನಾನಿಲ್ಲಿ ಆಪ್ಷನ್ನ ಬೈ ಮಾಡಲಿಕ್ಕೆ ಪ್ಲಾನ್ ಮಾಡೋದಕ್ಕಿಂತ ಸೆಲ್ ಮಾಡೋದು ಬೆಟರ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾಕೆಂದರೆ ಈ ಮಾರ್ಕೆಟಲ್ಲಿ ಟೀಟಾಡಿಕೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಆಪ್ಷನ್ನ ಸೆಲ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀನಿ. ಸೊ 900 ಕ್ವಾಂಟಿಟೀಸ್ನ ನಾನಿಲ್ಲಿ ಸೆಲ್ ಮಾಡಿದ್ದೇನೆ. ಸೊ ಫಸ್ಟಿಗೆ ನಾವು ಬೈ ಮಾಡಿದ್ವಿ, ಬಟ್ ಬೈಯಿಂಗಲ್ಲಿ ಪ್ರೀಮಿಯಂ ಮೊಮೆಂಟಮ್ ಸ್ವಲ್ಪ ಸ್ಲೋ ಆಗಿತ್ತು. ಸೊ ಹಾಗಾಗಿ ನಾನು ಈ ಒಂದು ದಿನ ಸೆಲ್ ಮಾಡಲಿಕ್ಕೆ ಪ್ಲಾನ್ನ ಮಾಡ್ತೀನಿ. ಸೊ ಇಲ್ಲಿ ನಾನು ಸೆಲ್ಲಿಂಗ್ ಇದ್ದು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. 22,600 ಪಿನ ನಾನಿಲ್ಲಿ ಸೆಲ್ ಮಾಡಿದ್ದೇನೆ. ಅದಕ್ಕೆ ಅಪೋಸಿಟ್ ಆಗಿ 21,500 ಪಿನ ನಾನಿಲ್ಲಿ ಬೈ ಮಾಡಿದ್ದೇನೆ. ಸೊ ಅರೌಂಡ್ 20 ಪಾಯಿಂಟ್ ಸೇಮ್ ಎಸ್ ಎಲ್ ನಮ್ಗೆ ಇಲ್ಲಿ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ಸ್ವಲ್ಪ ಸೈಡ್ ವೈಸ್ ಮೊಮೆಂಟಮ್ ಅಥವಾ ಸ್ಲೋ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಡೀಟಾಡಿಕೆ ಕೂಡ ನಮ್ಮ ಫೇವರ್ ಅಲ್ಲಿ ಇರುತ್ತೆ. ಹಾಗೆ ಬೈಯಿಂಗ್ ಅಲ್ಲಿ ನಾವು ಮತ್ತೆ ಎಂಟ್ರಿ ಪಡೆದು ಎಕ್ಸಿಟ್
ಎಕ್ಸಿಟ್ ಮಾಡೋ ನಮಗೆ ತೊಂದರೆ ಏನು ಕೂಡ ಇರಲ್ಲ. ಸೊ ಹಾಗಾಗಿ ನೀಟ್ಲಿ ನಾವು ಹೋಲ್ಡ್ ಮಾಡ್ಬೋದು. ನನ್ನ ಟಾರ್ಗೆಟ್ ಏನು ಅಂದ್ರೆ ಅಟ್ಲೀಸ್ಟ್ ಒಂದು 22,500 ಅಲ್ಲಿ ತನಕ ನಮಗೆ ಅಥವಾ 400 ತನಕ ಪ್ರೈಸ್ ರೀಚ್ ಆಗ್ಬೋದು ಅನ್ನೋದು ನನ್ನ ಟಾರ್ಗೆಟ್ ಆಗಿರುತ್ತೆ. ಸೊ ಆ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನ ನಾನು ಮ್ಯಾನೇಜ್ ಮಾಡ್ತೇನೆ. ಲೆಟ್ಸ್ ಸಿ ಇಫ್ ಇನ್ ಕೇಸ್ ಏನಾದರೂ ಕ್ವಿಕ್ಲಿ ಪ್ರೈಸ್ ಏನಾದರೂ ಫೇಲಿಯರ್ ಕೊಡ್ತು, ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತು ಅಂತ ಇದ್ದಾಗ ಆಗ ನಾವು ಕ್ವಿಕ್ಲಿ ಈ ಟ್ರೇಡ್ ಅನ್ನ ಎಕ್ಸಿಟ್ ಕೂಡ ಕಾಣಬಹುದು. ರೈಟ್, ಸೇಮ್ ಥಿಂಗ್ ಫಸ್ಟ್ ಟ್ರೇಡ್ ಅಲ್ಲಿ ಯಾವ ರೀತಿ ನಾವು ಟ್ರೇಡ್ ನ ಮ್ಯಾನೇಜ್ ಮಾಡಿದ್ವಿ ಅದೇ ರೀತಿ ನಾವು ಕ್ವಿಕ್ಲಿ ಎಕ್ಸಿಟ್ ಕೂಡ ಕಾಣಬಹುದು. ಸೊ ಲೆಟ್ಸ್ ವೇಟ್ ಯಾವ ರೀತಿ ಪ್ರೈಸ್ ನಮಗೆ ಮೂವ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಸೊ ಇದರ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಪ್ರೈಸ್ ಏನ್ ಮಾಡುತ್ತೆ, ಕಂಟಿನ್ಯೂಸ್ಲಿ ಕನ್ಸಾಲಿಡೇಷನ್ ಫೇಸ್ ಮಾಡುತ್ತೆ, ಆನಂತರ ಇಲ್ಲೊಂದು ಬಾರಿ ಬ್ರೇಕ್ಔಟ್ ಅನ್ನು ಕೊಡುತ್ತೆ, ಆಲ್ಮೋಸ್ಟ್ ಇಲ್ಲೂ ಕೂಡ ಬ್ರೇಕ್ಔಟ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅಂದ್ರೆ 3 ಬಾರಿ ಪ್ರೈಸ್ ಬ್ರೇಕ್ಔಟ್ ಅನ್ನು ಕೊಟ್ಟಿತ್ತು. ಆನಂತರ ಪ್ರೈಸ್ ಇಲ್ಲಿ ಒಂದು ಸಪೋರ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಈ ಪಾಯಿಂಟ್ ಅಲ್ಲಿ ಏನ್ ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡಿ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟಿತ್ತು. ಇಲ್ಲಿ ಸಪೋರ್ಟ್ ಅನ್ನು ನಮಗೆ ಪ್ರೈಸ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರೈಸ್ ಇಲ್ಲಿಂದ ಒಂದು 22,400 ಅಥವಾ ಪ್ರೀವಿಯಸ್ ಲೋ ಅನ್ನ ರೀಚ್ ಆಗುತ್ತೆ ಅಂತ ಇದ್ದಾಗ, ಪ್ರೈಸ್ ಸ್ಲೋ ಆಗಿ ಮೊಮೆಂಟಮ್ ಕೊಡೋ ಸಾಧ್ಯತೆ ಇದೆ ಅಂತ ಇದ್ದಾಗ ನಾವಿಲ್ಲಿ ಬೈ ಮಾಡೋ ಜಾಗದಲ್ಲಿ ಸೆಲ್ ನ ಮಾಡಿದ್ವಿ. ಸೊ ದಟ್ ಟಿಟಾಡಿಕೆ ನಮ್ಮ ಫೇವರ್ ಅಲ್ಲೇ ಇರುತ್ತೆ ಅಂಡ್ ಮೊಮೆಂಟಮ್ ಕೊಟ್ರೆ ಅದು ಕೂಡ ನಮ್ಮ ಫೇವರ್ ಅಲ್ಲೇ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಆ ರೀತಿ ನಾವು ಪ್ಲಾನ್ ನ ಮಾಡಿದ್ವಿ. ಬೈ ಚಾನ್ಸ್ ಏನಾದ್ರು ಪ್ರೈಸ್ ಏನಾದ್ರು ನಮ್ಮ ಪ್ಲಾನ್ ಅನ್ನ ಫೇಲ್ ಮಾಡ್ತು ಅಂಡ್ ಈ ಸ್ವಿಂಗ್ ಗಳ ಕೆಳಗಡೆ ಪ್ರೈಸ್ ಏನಾದ್ರು ಬರ್ಲಿಕ್ಕೆ ಶುರುವಾಯಿತು ಅಂತ ಇದ್ದಾಗ ಆಗ ನಾವು ಕ್ವಿಕ್ಲಿ SL ಅಲ್ಲಿ ಕೂಡ ಎಕ್ಸಿಟ್ ನ ಕಾಣಬಹುದು. ಸೊ ಈ ಒಂದು ಟ್ರೇಡ್ ನ ಬೇಸಿಕ್ ಪ್ಲಾನ್ ಇದಾಗಿತ್ತು. ರೈಟ್, ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ನಮಗೆ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ನಮ್ಮ ಪೊಸಿಷನ್ ಈಗ ಮೈನಸ್ ಅಲ್ಲಿ ರನ್ ಆಗ್ತಾ ಇದೆ. ಅರೌಂಡ್ 6,000 5,000 ಸಮಥಿಂಗ್ ಮೈನಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಫಸ್ಟ್ ಟ್ರೇಡ್ ಅಲ್ಲಿ ಅರೌಂಡ್ 1,000 ರುಪೀಸ್ ನಮಗೆ ಮೈನಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ಈ ಟ್ರೇಡ್ ಅಲ್ಲಿ ಕೂಡ ಸ್ವಲ್ಪ ಮೈನಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಇದನ್ನ ನಾವು ಹೋಲ್ಡ್ ಮಾಡ್ತಾ ಇದೀವಿ. ರೀಸನ್ ಏನು ಅಂದ್ರೆ ಸ್ವಲ್ಪ ಸ್ಲೋ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಟ್ರೆಂಡ್ ಲೈನ್ ಏನು ಟ್ರ್ಯಾಪ್ ಆಗಿತ್ತು ಫಸ್ಟ್ಗೆ, ಅಲ್ಲಿ ನಾವು ಕ್ವಿಕ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಆ ಮೂಮೆಂಟಮ್ ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ಲೋ ಮೂಮೆಂಟಮ್ ಕೊಟ್ಟು ಪ್ರೈಸ್ ಇಲ್ಲಿ ರೀಚ್ ಆಗ್ಬೋದು. ಸೊ ಹಾಗಾಗಿ ಆ ರೀಸನ್ಗೋಸ್ಕರ ನಾವು ವೆಯ್ಟ್ ನೋಡೋಣ ಪ್ರೈಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಇಫ್ ಇನ್ ಕೇಸ್ ರಾಂಗ್ ಅಂತ ಅನಿಸಿದ್ರೆ ನಾವು ಇಲ್ಲಿ SL ಅಲ್ಲಿ ಎಕ್ಸಿಟ್ ಆದ್ರೆ ಆಯ್ತು. ಸೊ ಅಲ್ಲಿ ತನಕ ಈಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಟ್ರೇಡ್ ಅನ್ನ ತಗೊಂಡ್ಮೇಲೆ ಇನ್ ಬಿಟ್ವೀನ್ ಮತ್ತೆ ಎಂಟ್ರಿ ಎಕ್ಸಿಟ್ ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಒಂದು ಟ್ರೇಡ್ ಅನ್ನ ತಗೊಂಡ್ಮೇಲೆ ಒಂದು SL ಆಗಬೇಕು ಅಥವಾ ಒಂದು ಟಾರ್ಗೆಟ್ ಆಗಬೇಕು, ಅಥವಾ ಇನ್ ಬಿಟ್ವೀನ್ ಏನಾದರೂ ನಮಗೆ ಆ ಟ್ರೇಡ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಇದ್ದಾಗ ಆ ಟ್ರೇಡ್ನ ಮ್ಯಾನೇಜ್ ಮಾಡ್ಬೋದು. ಅದು ಬಿಟ್ಟು ಬಾಕಿ ಯಾವುದೇ ರೀತಿ ನಾವು ಏನು ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಆ್ಯಂಡ್ ಪ್ಲಸ್ ಆರ್ ಮೈನಸ್ ಈ ಒಂದು ಬಿಸ್ನೆಸ್ನ ಪಾರ್ಟ್ ಆಗಿರೋದ್ರಿಂದ ನೀವು ಇಲ್ಲಿ ಗಮನಿಸಬಹುದು. ಸೊ ಯಾವ ರೀತಿ ಪ್ಲಸ್ ಇಂದ ಮತ್ತೆ ಮೈನಸ್ ಹೋಯ್ತು, ಮೈನಸ್ ಇಂದ ಮತ್ತೆ ಪ್ಲಸ್ ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಪಾರ್ಟ್ ಆಫ್ ದ ಬಿಸ್ನೆಸ್ ಆಗಿರುತ್ತೆ. ಒಂದು ಮೊಮೆಂಟಮ್ ಸಿಗೋ ತನಕ ನಮಗೆ ಈ ಫ್ಲಕ್ಚುಯೇಷನ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡೋಣ, ಅಲ್ಲಿ ತನಕ ನಾವು ಗಮನಿಸೋಣ. ರೈಟ್, ಲೆಟ್ಸ್ ವೆಯ್ಟ್. ಸೊ ಟ್ರೇಡರ್ಸ್ ಟೈಮ್ ಈಗ 9:49 ಆಗ್ತಾ ಬಂದಿದೆ. ಪ್ರೈಸ್ ಸ್ಲೋಲಿ ನಮಗೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ನಮ್ಮ ಫೇವರ್ ಅಲ್ಲೇ ಮೂವ್ ಆಗ್ಲಿಕ್ಕೆ ಪ್ರೈಸ್ ಟ್ರೈ ಮಾಡ್ತಾ ಇದೆ. ಅಂಡ್ ನಿಯರ್ ಅಬೌಟ್ 14,000 ಸಮಥಿಂಗ್ ಪ್ರಾಫಿಟ್ ನಮಗೆ ರನ್ ಆಗ್ತಾ ಇದೆ. ಹಾಗೆ ಇನಿಷಿಯಲಿ ನಾವು ಏನು ಪ್ಲಾನ್ ಮಾಡಿದ್ವಿ ಇವತ್ತಿನ ದಿನ ಸ್ವಲ್ಪ ಸಣ್ಣ ಟಾರ್ಗೆಟ್ಗಳಿಗೆ ನಾವು ಪ್ಲಾನ್ ಮಾಡಬೇಕು, ಯಾಕೆಂದ್ರೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ರೀತಿ ಮೊಮೆಂಟಮ್ ಕೊಡ್ತಾ ಇದೆ. ಸೊ ಹಾಗಾಗಿ ಕ್ವಿಕ್ಲಿ ಈ ಟ್ರೇಡ್ ಅನ್ನು ನಾವು ಎಕ್ಸಿಟ್ ಕೂಡ ಪ್ಲಾನ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ದೊಡ್ಡ ಟಾರ್ಗೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಬೈ ಚಾನ್ಸ್ ಏನಾದರೂ ಪ್ರೈಸ್ ಮೂವ್ ಆಯಿತು, ದೊಡ್ಡ ಟಾರ್ಗೆಟ್ ನ ಕೊಡ್ತು ಅಂತ ಇದ್ದಾಗ ಆಗ ನಾವು ಸ್ವಲ್ಪ ಹೋಲ್ಡ್ ಮಾಡಿಬಿಟ್ಟು ಆ ಟ್ರೇಡ್ ಅನ್ನ ಎಕ್ಸಿಟ್ ಕೂಡ ಕಾಣಬಹುದು. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ನಮಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಪ್ರೈಸ್ ಇಲ್ಲಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ತುಂಬಾ ಸ್ಲೋ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಪ್ರೈಸ್ ಮತ್ತೆ ನಮ್ಮ ಪ್ರಾಫಿಟ್ ಸೈಡ್ ಅಲ್ಲಿ ಹೋಗುತ್ತೆ, ಮತ್ತೆ ರಿವರ್ಸಲ್ ಬರುತ್ತೆ, ಈ ರೀತಿ ಎಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಐ ಥಿಂಕ್ 10 ಪಾಯಿಂಟ್ಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇದರಲ್ಲೇ ಎಕ್ಸಿಟ್ ಆಗಬೇಕಾಗಿ ಸಿಗ್ಬಹುದು ನಮಗೆ, ಯಾಕೆಂದ್ರೆ ಇವತ್ತಿನ ದಿನ ಆ ಮೊಮೆಂಟಮ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ರೈಟ್, ಸೊ ಈಗ ಈ ಟ್ರೇಡ್ ಏನಿದೆ ನಮ್ಮ ಪ್ರಾಫಿಟ್ ಸೈಡ್ ಅಲ್ಲಿ ಮೂವ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ನಾವು ಇನ್ನು ಲಾಸ್ ತಗೊಳ್ಳೋ ಹಾಗಿಲ್ಲ. ಅಂದ್ರೆ ಇದರ ಕಾಸ್ಟ್ ಆದ್ರೂ ಎಕ್ಸಿಟ್ ನ ಕಾಣಬೇಕಾಗುತ್ತೆ, ಅಥವಾ ಏನೇ ಸ್ಮಾಲ್ ಪ್ರಾಫಿಟ್ ಸಿಕ್ಕಿದ್ರು ಕೂಡ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ SL ಅಲ್ಲಿ ನಾವು ಎಕ್ಸಿಟ್ ಆಗ್ಲಿಕ್ಕೆ ಹೋಗಬಾರ್ದು. ನಿಯರ್ ಅಬೌಟ್ 9,000 ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬೈ ಚಾನ್ಸ್ ಏನಾದರೂ ಪ್ರೈಸ್ ರಿವರ್ಸಲ್ ಆಯಿತು, ನಮ್ಮ ಫೇವರ್ ಅಲ್ಲಿ ಮೂವ್ ಆಗಿಲ್ಲ, ರಿವರ್ಸಲ್ ಆಯಿತು ಅಂತ ಇದ್ದಾಗ ಆಗ ನಾವು ಸ್ಮಾಲ್ ಒಂದು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ನ ಕಾಣಬೇಕು. ಬೈ ಚಾನ್ಸ್ ಏನಾದರೂ ಮೂವ್ ಆಗ್ತಾ ಇದೆ ಅಂತ ಇದ್ದಾಗ ನಾವು ಸ್ವಲ್ಪ ಹೋಲ್ಡ್ ಮಾಡೋಣ, ಯಾಕೆಂದ್ರೆ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ. ಸೊ ಅಲ್ಲಿ ತನಕ ಪ್ರೈಸ್ ಮೂವ್ ಆಗ್ಬೋದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ನೋಡೋಣ ಅಲ್ಲಿ ತನಕ ಪ್ರೈಸ್ ಯಾವ ರೀತಿ ರೀಚ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಸೊ ಪ್ರೈಸ್ ನ ಮೊಮೆಂಟಮ್ ನೋಡಿ ತುಂಬಾ ಸ್ಲೋ ಇದೆ. ಸೊ ನಿಯರ್ ಅಬೌಟ್ 25,000 26,000 ನಮ್ಗೆ ಏನು ಪ್ರಾಫಿಟ್ ಕಾಣಲಿಕ್ಕೆ ಸಿಗಬೇಕಾಗಿತ್ತು, ಆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ. ಸೊ ಅಟ್ಲೀಸ್ಟ್ ಹಾಫ್ ಕ್ವಾಂಟಿಟಿ ನಾವು ಎಕ್ಸಿಟ್ ಆಗೋಣ, ಸೊ ದಟ್ ಮಿನಿಮಮ್ ಪ್ರಾಫಿಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಬಾಕಿ ಹಾಫ್ ಕ್ವಾಂಟಿಟಿನ ನಾವು ಹೋಲ್ಡ್ ಮಾಡೋಣ. ಹಾಗೆ ಈ ಒಂದು ಹೆಡ್ಜ್ ಪೊಸಿಷನ್ ಏನಿದೆ ಇದರ ಅವಶ್ಯಕತೆ ಇಲ್ಲ. ಸೊ ಇದನ್ನು ಕೂಡ ನಾವು ಕ್ಲೋಸ್ ಮಾಡೋಣ. ಜಸ್ಟ್ 375 ಕ್ವಾಂಟಿಟೀಸ್ನ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಬೈ ಚಾನ್ಸ್ ಏನಾದರೂ ನಮ್ಮ ಎಕ್ಸ್ಪೆಕ್ಟೇಷನ್ ರೀತಿ ಪ್ರೈಸ್ ಏನಾದರೂ ಇಲ್ಲಿ ತನಕ ರೀಚ್ ಆದರೆ ಓಕೆ, ನಮಗೆ ಒಂದು ಸ್ವಲ್ಪ ದೊಡ್ಡ ಪ್ರಾಫಿಟ್ ಆಗುತ್ತೆ. ಬಟ್ ಬೈ ಚಾನ್ಸ್ ಏನಾದರೂ ರೀಚ್ ಆಗಿಲ್ಲ ಅಂತ ಇದ್ದಾಗ ಮಿನಿಮಮ್ ಪ್ರಾಫಿಟ್ ಅಂತೂ ನಾವು ಇಲ್ಲಿ ತಗೊಂಡಿದ್ದೇವೆ. ಸೊ ಹಾಗಾಗಿ ಇದನ್ನ ಬೈ ಚಾನ್ಸ್ ಏನಾದರೂ ರಿವರ್ಸಲ್ ಆದಾಗ ನಾವು ಕ್ವಿಕ್ಲಿ ಎಕ್ಸಿಟ್ ಆದರೆ ಆಯಿತು. ರೀಸನ್ ಏನು, ಸ್ಮಾಲ್ ಕ್ವಾಂಟಿಟಿಗೆ ನಾನು ಎಕ್ಸಿಟ್ ಆಗಿರೋ ರೀಸನ್ ಏನು,
ಮಾರ್ನಿಂಗಿಂದ ಮಾರ್ಕೆಟ್ನ ಮೂಮೆಂಟಮ್ ಆ ರೀತಿ ಇದೆ. ಒಂದು ಬಾರಿ ಅಪ್ಸೈಡ್, ಒಂದು ಬಾರಿ ಡೌನ್ ಸೈಡ್, ಮತ್ತೆ ಅಪ್ಸೈಡ್, ಡೌನ್ ಸೈಡ್ ಈ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲಿ ತನಕ ಮಾರ್ಕೆಟ್ ಒಂದು ಮೊಮೆಂಟಮ್ ಅಂತ ಶೋ ಮಾಡಲ್ಲ, ಅಲ್ಲಿ ತನಕ ನಾನು ದೊಡ್ಡ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ಮಾಲ್ ಟಾರ್ಗೆಟ್ ಅನ್ನು ನಾನು ತಗೊಂಡು ಎಕ್ಸಿಟ್ನ ಕಾಣಬೇಕಾಗುತ್ತೆ. ಈಗ ಕೆಲವೊಂದು ದಿನ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಉತ್ತಮವಾದ ಮೊಮೆಂಟಮ್ ಇರುತ್ತೆ, ಆಗ ನಾವು ದೊಡ್ಡ ಟಾರ್ಗೆಟ್ನ ತಗೊಳ್ಬಹುದು. ಸೊ ಪ್ರತಿದಿನ ಒಂದೇ ರೀತಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೆಲವೊಂದು ಬಾರಿ ಸಣ್ಣ ಟಾರ್ಗೆಟ್, ಕೆಲವೊಂದು ಬಾರಿ ದೊಡ್ಡ ಟಾರ್ಗೆಟ್, ಈ ರೀತಿ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ, ರೈಟ್? ಸೊ ತುಂಬಾ ರಿವರ್ಸಲ್ ನಮಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಐ ಥಿಂಕ್ 375 ಕ್ವಾಂಟಿಟೀಸ್ನ ಕೂಡ ನಾವು ಎಕ್ಸಿಟ್ ಆಗ್ಲಿಕ್ಕೆ ಪ್ಲಾನ್ ನ ಮಾಡ್ಬೋದು ಈಗ. ಸೊ ಈಗ ಎಲ್ಲರೂ ಕೂಡ ಪ್ರೀವಿಯಸ್ ಲೋ ತನಕ ಪ್ರೈಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮೇ ಬಿ ಆ ರೀಸನ್ಗೋಸ್ಕರನೂ ಆಗಿರ್ಬೋದು, ಪ್ರೈಸ್ ಸ್ವಲ್ಪ ಕೆಳಗಡೆಯಿಂದಾನೆ ರಿವರ್ಸಲ್ನ ಕೊಡ್ತಾ ಇರ್ಬೋದು ನಮಗೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಅವಾಯ್ಡ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಟಾರ್ಗೆಟ್ ಅನ್ನ ನಾವೀಗ ಎಕ್ಸಿಟ್ ಆಗ್ಲಿಕ್ಕೆ ಇರೋದು. ಜಸ್ಟ್ ಈಗ ಟ್ರೇಡ್ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ ನಾನು, ಬಾಕಿ ಏನು ಕೂಡ ಇಲ್ಲಿ ಥಿಂಕ್ ಮಾಡ್ತಾ ಇಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ಕ್ವಿಕ್ಲಿ ರಿವರ್ಸಲ್ ಆಯಿತು ಅಂದರೆ ಎಕ್ಸಿಟ್ ಕೂಡ ಕಾಣಬೇಕಾಗತ್ತೆ. ಸೊ ಎಕ್ಸಿಟ್ ಆಗೋದು ಬೆಟರ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಜಸ್ಟ್ 1-2 ಸೆಕೆಂಡ್ ವೆಯ್ಟ್ ಮಾಡೋಣ, ನೋಡೋಣ ಯಾವ ರೀತಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಅಂತ. ಓಕೆ, ಎಕ್ಸಿಟ್ ಆಗ್ತಾ ಇದ್ದೇನೆ. ಅರೌಂಡ್ 16,600 ಸಮಥಿಂಗ್ ನಮ್ಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೈಸ್ ಏನು ಮಾಡ್ತಾ ಇದೆ, ಕ್ವಿಕ್ಲಿ ರಿವರ್ಸಲ್ ಬರ್ತಾ ಇದೆ. ಸೊ ಇವತ್ತಿನ ಮೊಮೆಂಟಮ್ ನೋಡಿ, ಏನು ಕೂಡ ದೊಡ್ಡ ಮೊಮೆಂಟಮ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇಲ್ಲೊಂದು 20 ಪಾಯಿಂಟ್ಸ್, ಇಲ್ಲೊಂದು 20 ಪಾಯಿಂಟ್ಸ್, ಇಲ್ಲೊಂದು ಅರೌಂಡ್ 30 ಪಾಯಿಂಟ್ಸ್ ಸಿಕ್ಕಿರ್ಬೋದು. ಇಲ್ಲೂ ಕೂಡ ನಮಗೆ ಅರೌಂಡ್ 25 to 30 ಪಾಯಿಂಟ್ಸ್ ನಮಗೆ ಸಿಕ್ತು. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ, ನೋಡಿದ್ವಿ. ಬಟ್ ಎನಿವೇಸ್ ನಮಗೆ ರಿವರ್ಸಲ್ ಆಯಿತು. ಸೊ ಹಾಗಾಗಿ ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ನ ಕಂಡಿದ್ದೇವೆ ನಾವು. ಸೊ ಈ ರೀತಿ ನಾವು ಟ್ರೇಡ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈಗ ಪ್ರತಿದಿನ ನಿನ್ನೆ ದಿನ ನಾವು ನೋಡಿ ಯಾವ ರೀತಿ ಮಾರ್ಕೆಟ್ ಮೊಮೆಂಟಮ್ನ ಕೊಟ್ಟಿತ್ತು. ನಿನ್ನೆ ದಿನ ಟಾಪ್ ಸೈಡಿಂದ ಡೈರೆಕ್ಟ್ಲಿ ಫಾಲ್ ಆಗ್ತಾ ಇತ್ತು. ಸೊ ಆ ದಿನಗಳಲ್ಲಿ ನೀವು 100-150 ಪಾಯಿಂಟ್ ಪ್ರೀಮಿಯಂನ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಈ ದಿನಗಳಲ್ಲಿ ನೀವು ಸೇಮ್ ಪ್ರೀಮಿಯಂನ ಕ್ಯಾಪ್ಚರ್ ಮಾಡ್ತೇನೆ ಅಂತ ಹೋದಾಗ ಅಲ್ಲಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಟ್ರೇಡ್ನ ತಗೊಳ್ಬೇಕಾಗುತ್ತೆ. ಸೊ ಈಗ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಅಂತ ಬಂದಾಗ ನಾನು ಬೈ ಕೂಡ ಮಾಡ್ಬೋದಿತ್ತು. ಇನಿಷಿಯಲಿ ನಾನು ಬೈನೇ ಮಾಡಿರೋದು, ಬಿಕಾಸ್ ಕ್ವಿಕ್ಲಿ ಮೂಮೆಂಟಮ್ ಆದರೆ ಅಲ್ಲಿ ನಾನು ಎಕ್ಸಿಟ್ನ ಕಾಣ್ಬೋದು ಅಂತ. ಬಟ್ ಟಿಟಾಡಿಕೆ ಅಥವಾ ಪ್ರೈಸ್ನ ಪ್ರೀಮಿಯಂ ಮೂಮೆಂಟಮ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಸೊ ದಟ್ ನಾನು ಸೆಲ್ ಮಾಡಿದೆ. ಸೆಲ್ ಮಾಡಿದಾಗಲೂ ಕೂಡ ಸೇಮ್ ಲಾಜಿಕ್, ಲೈಕ್ 20 to 25 ಪಾಯಿಂಟ್ಸ್ ಏನಿದೆಯಲ್ಲ ಅದು ನಮಗೆ ಸಿಕ್ತು. ಬಟ್ ನಾನು ಎಕ್ಸಿಟ್ ಆಗ್ಲಿಕ್ಕೆ ಹೋಗಿಲ್ಲ, ಟ್ರೇಡ್ನ ಮ್ಯಾನೇಜ್ ಮಾಡಿದೆ. ಈಗ ತುಂಬ ಜನರಿಗೆ ಏನು ಕನ್ಫ್ಯೂಷನ್ ಅಂದರೆ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಆಯಿತು, ಬೈಯಿಂಗಲ್ಲಿ ಪ್ರಾಫಿಟ್ ಆಗಲಿ, ಈ ರೀತಿ ಎಲ್ಲ ಇರುತ್ತೆ. ಸೊ ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಬೈಯಿಂಗ್ ಯಾವಾಗ ಮಾಡಬೇಕು, ಸೆಲ್ಲಿಂಗ್ ಯಾವಾಗ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇವತ್ತಿನ ದಿನ ನೀವು ಬೈ ಮಾಡೋದಿದ್ರೆ ಎಲ್ಲಿ ಬೈನ ಮಾಡ್ಬೋದಿತ್ತು. ಸೊ ಇಲ್ಲಿ ನಾವು ಬೈನ ಮಾಡಬೇಕಾಗಿದ್ರೆ ಈ ಒಂದು ಟ್ರೆಂಡ್ ಲೈನ್ ಇನ್ ಟ್ರ್ಯಾಪ್ ಆಗಿತ್ತಲ್ಲ, ಈ ಪಾಯಿಂಟ್ ಅಲ್ಲಿ ನೀವು ಬೈನ ಮಾಡಬೇಕಾಗಿತ್ತು. ಅರೌಂಡ್ 20 to 25 ಪಾಯಿಂಟ್ಸ್ ಕ್ವಿಕ್ಲಿ ನಮಗೆ ಸಿಕ್ತು. ಬಟ್ ನಾನು ಸ್ವಲ್ಪ ಅಲ್ಲಿ ಕಾನ್ಫಿಡೆನ್ಸ್ ಬಂದಿಲ್ಲ. ರೀಸನ್ ಏನು ಅಂದ್ರೆ ಸೈಡ್ ವೇಸ್ ಇತ್ತು. ಸೊ ಹಾಗಾಗಿ ನಾನು ಬೈ ಮಾಡ್ಲಿಕ್ಕೆ ಹೋಗಿಲ್ಲ. ಆನಂತರ ನಾವು ಬೈ ಕೂಡ ಮಾಡಿದ್ವಿ, ಬಟ್ ಅದು ಅಷ್ಟು ಕ್ವಿಕ್ಲಿ ಮೂವ್ ಆಗಿಲ್ಲ. ಸೊ ಹಾಗಾಗಿ ಪ್ರೈಸ್ ಸ್ಲೋ ಆಗಿ ಮೂಮೆಂಟಮ್ ಕೊಡುತ್ತೆ ಅಂತ ಇದ್ದಾಗ, ಆ್ಯಂಡ್ ನಿಮ್ಮ ಹತ್ರ ಕ್ಯಾಪಿಟಲ್ ಪ್ರಾಪರ್ ಆಗಿ ಇದೆ ಅಂತ ಇದ್ದಾಗ, ದೆನ್ ಏನಕ್ಕೆ ಬೈ ಮಾಡಬೇಕು, ನಾವು ಸೆಲ್ ಮಾಡಿ ಟಿಟಾಡಿಕೆನ ಬೆನಿಫಿಟ್ ಕೂಡ ಪಡಿಬೋದು. ಸೊ ಹಾಗಾಗಿ ಥಿಂಕ್ ಲೈಕ್ ಅ ಬಿಸ್ನೆಸ್ ಮ್ಯಾನ್. ಯಾವುದೇ ರೀತಿ ನೀವು ನಾನು ಬೈಯರ್ ಆಗಿ ಇದು ಮಾಡ್ತೇನೆ, ನಾನು ಸೆಲ್ಲರ್ ಆಗಿ ಇದು ಮಾಡ್ತೇನೆ, ಈ ರೀತಿ ಅಲ್ಲ. ಥಿಂಕ್ ಲೈಕ್ ಅ ಬಿಸ್ನೆಸ್ ಮ್ಯಾನ್. ಯಾವ್ದು ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅದನ್ನ ನೀವು ಮಾಡಿಬಿಟ್ಟು ಪ್ರಾಫಿಟ್ನ ಮಾಡಬೇಕಾಗುತ್ತೆ. ಸೊ ನೀವು ಬೈಯಿಂಗಲ್ಲಿ ಪ್ರಾಫಿಟ್ ಮಾಡಿದ್ರೆ, ಸೆಲ್ಲಿಂಗಲ್ಲಿ ಪ್ರಾಫಿಟ್ ಮಾಡಿದ್ರೆ ಅನ್ನೋದಕ್ಕಿಂತ ಪ್ರಾಫಿಟ್ ಮಾಡಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ತುಂಬಾ ಚೆನ್ನಾಗಿ ಡಿಕೆ ಕೂಡ ಆಗ್ತದೆ. ಆ್ಯಕ್ಚುಲಿ 245 ಏನಿದೆ ಅಲ್ಲೇ ನಮಗೆ ಪ್ರೈಸ್ ಟ್ರೇಡ್ ಆಗ್ತದೆ. ಬಟ್ ಇವತ್ತಿನ ದಿನ ಆದಷ್ಟು ನಾನು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯಾವ ರೀತಿ ಟ್ರೇಡ್ನ ಮ್ಯಾನೇಜ್ ಮಾಡಬೇಕೆಲ್ಲವೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.